24ನೇ ತಾರೀಕು ಶ್ರೀರಂಗಂ ಕ್ಷೇತ್ರದಲ್ಲಿ ಪವಮಾನ ಸೂಕ್ತ ಹೋಮ, ಕುಂಭಕೋಣಂ ಕ್ಷೇತ್ರದಲ್ಲಿ ಅದೇ ದಿವಸ ಪ್ರದೋಷ ಪ್ರಯುಕ್ತ ಮಹಾನಂದಿ ಅಭಿಷೇಕ, ಶಿವಮೊಗ್ಗ ಜಿಲ್ಲೆಯಲ್ಲಿ ಶನಿ ಶಾಂತಿ ಹೋಮ ಮತ್ತು ಶನೈಶ್ಚರ ತೈಲಾಭಿಷೇಕ. ಇನ್ನು 25ನೇ ತಾರೀಕು ಉಡುಪಿ ಶ್ರೀ ಕ್ಷೇತ್ರದಲ್ಲಿ ಮಾಸ ಶಿವರಾತ್ರಿ ಪ್ರಯುಕ್ತ ರುದ್ರಾಭಿಷೇಕ. ಇಷ್ಟೂ ಕಾರ್ಯಕ್ರಮಗಳನ್ನು ಆಸ್ಟ್ರೋ ಪೂಜಾ ಸಂಸ್ಥೆ ನಡೆಸ್ತಾ ಇದೆ. ಯಾರ್ಯಾರಿಗೆ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇದೆ ಅವರೆಲ್ಲರೂ ಸಹ ದಯವಿಟ್ಟು ನಮ್ಮ ವೆಬ್ಸೈಟನ್ನು ಸಂದರ್ಶಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, www.astropuja.com ಈ ವೆಬ್ಸೈಟ್ಗೆ ಬನ್ನಿ. ಅಲ್ಲಿ ಎಲ್ಲ ಮಾಹಿತಿಯು ಸಹ ಸಿಗುತ್ತೆ. ನಿಮಗೆ ಆಸಕ್ತಿ ಇರತಕ್ಕಂಥ ಪೂಜೆಯಲ್ಲಿ ನೀವು ನೋಂದಾವಣೆಯನ್ನು ಮಾಡ್ಕೋಬಹುದು, ಅಂದರೆ ನೀವು ಎನ್ರೋಲ್ ಆಗಬಹುದು. ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ನಾಮಿನಲ್ ಅಮೌಂಟ್ ಇರುತ್ತೆ, ಒಂದು ಸಾಂಕೇತಿಕವಾದ ಶುಲ್ಕ ಇರುತ್ತೆ. ಅದನ್ನು ನೀವು ಪಾವತಿ ಮಾಡೋದ್ರ ಮೂಲಕ ನೋಂದಾವಣೆಯನ್ನು ಮಾಡ್ಕೋಬಹುದು. ನಾನು ನಿನ್ನೆ ಹೇಳಿರೋ ಪ್ರಕಾರ ಯಾರ್ಯಾರು ನೋಂದಾವಣೆಯನ್ನು ಮಾಡ್ಕೊಂಡಿರ್ತೀರ ಪೂಜೆಯಲ್ಲಿ, ಆ ಎಲ್ಲ ಸೇವಾಕರ್ತೃಗಳ ಹೆಸರು, ನಕ್ಷತ್ರ, ಗೋತ್ರ ಇದೆಲ್ಲವನ್ನು ಆಯಾ ಕ್ಷೇತ್ರದಲ್ಲಿರತಕ್ಕಂಥ ನಮ್ಮ ಪುರೋಹಿತ ವರ್ಗದವರು, ನಮ್ಮ ಆಚಾರ್ಯ ವರ್ಗದವರು ಉಚ್ಚಾರಣೆಯನ್ನು ಮಾಡಿ ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಪೂಜೆಯನ್ನು ನಿರ್ವಿಘ್ನವಾಗಿ ಯಾವುದೇ ಲೋಪ ಇಲ್ಲದೆ ದೋಷ ಇಲ್ಲದೆ ನಡೆಸ್ಕೊಡ್ತಾರೆ. ಪೂಜೆಯನ್ನು ನೀವು ಸರಾಗವಾಗಿ ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡ್ಬೋದು. ಪೂಜೆ ಮುಗಿದ ನಂತರ ನಿಮ್ಮ ಮನೆ ಬಾಗಿಲಿಗೆ ಪ್ರಸಾದವನ್ನು ಸಹ ಕೊರಿಯರ್ ಮೂಲಕ ಆಸ್ಟ್ರೋ ಪೂಜಾ ಸಂಸ್ಥೆ ತಲುಪಿಸುತ್ತೆ.